ಶೈಲಿಗೆ ಸ್ವಲ್ಪ ಹುಷಾರಿಲ್ಲ, ಬಾಡಿ ಪೇನು ಮತ್ತು ಗಂಟ್ಲು ನೋವು, ನೆಗಡಿ ಥರ ಆಗ್ಬಿಟ್ಟೈತೆ, ಶೀತ ಆಗ್ಬಿಟ್ಟಿದಲ್ವಾ, ಅದರಿಂದ ತಲೆ ಬರ ಆಗ್ಬಿಟ್ಟೈತೆ. ನಾವು ಇವತ್ತಂತೂ ಭಾನುವಾರ ಇರೋದ್ರಿಂದ ಫುಲ್ಲು ಎಲ್ಲ ಕಡೆ ಡಾಕ್ಟ್ರಿಗೂ ನಮ್ಮ ಡಾಕ್ಟ್ರು ಕಾಲ್ ಮಾಡಿದ್ರೆ ಅಲ್ಲಿ ರಿಸೀವ್ ಮಾಡ್ತಾಯಿಲ್ಲ, ಶೈಲಿಗೆ ತೋರ್ತಾ ಇರೋ ಡಾಕ್ಟ್ರು. ಆಮೇಲೆ ಅಲ್ಲಿ ಇಲ್ಲೆಲ್ಲ ಕಾಲ್ ಮಾಡಿ ಕೊನೆಗೆ ನಾವು ತೋರ್ತಾ ಇರೋ ಡಾಕ್ಟ್ರನ್ನೇ ರಿಪ್ಲೈ ಮಾಡಿದ್ರು, ಈ ಥರ ಮೆಡಿಷನ್ ತಗೊಳ್ಳಿದ್ರೆ ಯಾವುದು ಮೆಡಿಷನ್ ಯಾವುದೂ ಕೊಡೋಲ್ಲ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಯಾವುದೋ ಸ್ಪ್ರೇ ಅವೆಲ್ಲ ಕೊಟ್ಟಿದ್ದಾರೆ. ಮತ್ತು ಜ್ವರಕ್ಕೆಲ್ಲ ಅದೇ ಒಂದು ಅವಿಲ್ ಕೊಟ್ಟಿದ್ದಾರೆ, ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಷ್ಟೇ. ಯಾಕೆ ಇದ್ದಕ್ಕಿದ್ದಂಗೆ ಕೆಮ್ಮು ಸ್ವಲ್ಪ ಶೀತ ಈ ಥರ ಆಯಿತು, ಅದು ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಈ ಟೈಮಲ್ಲಿ. ಅದನ್ನು ಏನಾಗಲ್ಲ ಮಗಳೇ, ಯೋಚನೆ ಮಾಡಬೇಡ, ಹುಷಾರಾಗಿ. ಫುಲ್ಲು ಮಂಕಾಗ್ಬಿಟ್ಟೋಳೆ ನೆನ್ನೆಯಿಂದ ಹೇಳ್ಬೇಕು ಅಂತಂದರೆ. ನಮಗೂ ಊಳಂತೂ ಮಲಗಿಬಿಟ್ರೆ ನಮಗಂತೂ ಕೈ ಕಾಲೇ ಆಡಲ್ಲ. ಮಲಗಿದ್ಲು ಬೆಳಗ್ಗೆನೆ, ಅದು ಇವಾಗ ಎತ್ತಿದ್ದಾಳೆ. ಸ್ವಲ್ಪ ತಲೆ ಬರ ಗಂಟ್ಲು ನೋವಿಂದ ಹೇಗೇನು ಅನಿಸ್ತದೆ? ಸ್ವಲ್ಪ ಏನು ಅನ್ನಿಸ್ತಾರೆ, ಸ್ವಲ್ಪ ಈಗ ಟ್ಯಾಬ್ಲೆಟ್ ಕುಡ್ದಿದ್ದೀನಲ್ಲ. ಮಲಗ್ಬಿಡಿಗೆ ಹೋಗಿ ಬೇಡ ನಿದ್ದೆ ಮಾಡಿ ಮಗಳೇ, ಇನ್ನೇನು ಅಡುಗೆ ಮಾಡ್ತೀನಿ. ಇನ್ನೇನು ಮಾಡ್ಬೇಕಾಯ್ತು? ಓ, ಮಟನ್ ಬಿರಿಯಾನಿನ? ಈಗ ಮಟನ್ ಬಿರಿಯಾನಿ ತಿನ್ಬೇಕಾ? ಸಾಂಬಾರು ಖುಷಿಗೆ ಬೇಕಾದ್ರೆ ಮಾಡ್ಕೊಡ್ತೀನಿ. ಓಕೆ, ಬಿರಿಯಾನಿ ಮಾಡ್ಬೇಕಾ? ಗ್ರೇವಿ ಮಾಡ್ಬಿಟ್ಟು ಸುಮ್ಮನೆ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡೋದು ಸುಮ್ಮನೆ ಕೇಳಿದೆ. ಏನಾದ್ರು ಮಾಡಿದ್ದೀನಿ ಮಾಡಿ ಬಿರಿಯಾನಿ ಹಾಗೆ ಮಾಡೋಣ ಬಿಡ. ಓಕೆ ಬನ್ನಿ, ಇವತ್ತಿನ ವ್ಲಾಗ್ ಶುರು. ಖುಷು ಇಲ್ಲಿ ಟಿ ವಿ ಹಾಕ್ಕೊಂಡು ಕಾಟ ಕೊಡ್ತಾಳೆ. ಬನ್ನಿ ಇವತ್ತಿನ ವ್ಲಾಗ್. ಆಯ್ತು ಕಣ ಎಲ್ಲರದು. ಇವತ್ತು ನಂದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ರಾಯರ ಫೋಟೋ ಬಂತು. ಅಂದರೆ ಒಂದು ಪ್ರಮೋಷನ್ಗೆ ಶೈಲಿಗೆ ಬಟ್ಟೆಗಳು ಕಳಿಸ್ಕೊಟ್ಟಿದ್ರು, ಅದ್ರ ಜೊತೆ ರಾಯರ ಫೋಟೋ ಕೂಡ ಹಾಕಿ ಕೊಟ್ಟು ಕಳಿಸಿದ್ರು. ನೋಡಿಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಆಯ್ತು. ಎಲ್ಲ ಹೇಳ್ತಾರೆ ಕಾಣ್ದಂಗೆ ಮನೆಗೆ ರಾಯರ ಫೋಟೋ ಬಂದರೆ ಒಳ್ಳೆಯದಾಗುತ್ತೆ ಅಂತ. ನಾನು ಯಾವಾಗಲೂ ರಾಯರನ್ನ ತುಂಬಾ ನೆಮ್ತೀನಿ. ಯಾಕಂದರೆ ಗುರುವಾರ ದಿನ ನಾನು ಯಾವುದೇ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ನಾವು ಪೂಜೆ ಎಲ್ಲ ಮಾಡ್ತಾಯಿರ್ತೀವಿ, ರಾಯರಿಗೆ ಫೋಟೋ ಎಲ್ಲ ಇಟ್ಟಿದ್ದೀವಲ್ವ, ಹಾಗಾಗಿ ಆ ಟೈಮಲ್ಲಿ ಬಂತು ಅಂತ ಹೇಳ್ಬಿಟ್ಟು ನನಗೂ ಕೂಡ ಖುಷಿ ಆಯಿತು. ನನ್ನ ಹೆಲ್ತ್ ಎಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಹೆಲ್ತು ಒಂದು ಸರಿಯಾಗಲಿಯಪ್ಪ ಅನ್ನೋದೊಂದೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು. ನೋಡೋಣ, ರಾಯರನ್ನ ನಂಬಿದ್ದೀನಲ್ವ, ರಾಯರನ್ನ ನಂಬಿ ಕೆಟ್ಟವರಂತೂ ಖಂಡಿತವಾಗ್ಲೂ ಯಾರಿಲ್ಲ. ನಮ್ಮಪ್ಪನ ನಂಬಿದ್ದೀನಿ ಅಂದರೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ನನ್ನ ಹೆಲ್ತ್ಗೆಲ್ಲ ಇನ್ನು ನಾನು ಅರ್ಕೆಗಳೆಲ್ಲ ಮಾಡ್ಕೊಂಡಿದ್ದೀನಿ. ನನ್ನ ಹೆಲ್ತ್ ಎಲ್ಲ ಸರಿ ಆಯಿತು ಅಂದರೆ ನಾನು ಅಲ್ಲಿ ರಾಯರ ಸನ್ನಿಧಿ ಬರ್ತೀನಿ, ಮಂತ್ರಾಲಯಕ್ಕೆ ಅಂತೆಲ್ಲ ಅರ್ಕೆ ಮಾಡ್ಕೊಂಡಿದ್ದೀನಿ. ನಾನು ಸುಮಾರು ಸರಿ ಹೋಗಿದ್ದೀನಿ ಮಂತ್ರಾಲಯಕ್ಕೆ, ಒಂದು 4-5 ಸರಿ ಹೋಗಿ ಬಂದಿದ್ದೀನಿ. ಇವಾಗಲೂ ಕೂಡ ರೀಸೆಂಟಾಗಿ ನಾನು ಹೋಗಿ ಬಂದೆ, 4 ತಿಂಗಳನ್ನ ಆಯಿತು ಹೋಗಿ. ನಾನು ಖಂಡಿತ ರಾಯರನ್ನ ನಂಬ್ತೀನಿ. ಒಳ್ಳೆಯದಾದರೆ ಸಾಕಪ್ಪ, ನನ್ನ ಆರೋಗ್ಯ ಒಂದು ಸರಿಯಾಗಿಬಿಡ್ಬೇಕು, ಅದೊಂದೇ ನನಗೆ ದೊಡ್ಡ ಒಂದು ಸಮಸ್ಯೆ ಅಂತ ಇವಾಗ ಇತ್ತೀಚೆಗೆ ಕಾಡ್ತಾ ಇದೆ. ಡಾಕ್ಟ್ರ್ ಹೇಳೋದು ಅಷ್ಟೇ, ಒಂದು ಯೋಚನೆ ಮಾಡಬೇಡಿ ಅಂತ. ನಾನು ಅಷ್ಟೆಲ್ಲ ಮೆಡಿಷನ್ ತೊಗೊಂಡು ಬಂದರೂ ಕೂಡ ಇವಾಗ ಮತ್ತೆ ನನಗೆ ಅದೇ ಹೆಲ್ತ್ ಪ್ರಾಬ್ಲಮ್ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ರಾಯರಿದ್ದಾರೆ ಅಂತ ನಂಬಿದ್ದೀನಿ. ಮತ್ತು ನಾನು ಬಂದು ಇಲ್ಲಿ ಕುಷ್ಕ ರೈಸ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಿದ್ದಲ್ಲ, ತುಂಬ ಬಿಸಿ ಇದೆ. ಇವಾಗ ತಾನೇ ಆಫ್ ಮಾಡಿದೆ. ಮತ್ತು ಮಟನ್ ಸಾಂಬಾರು, ಭಾನುವಾರದ ಬಾಡೂಟ ಇವತ್ತು. ಕೋಶ್ ಪಪ್ಪ ಮಮ್ಮನ್ನ ಹೇಳ್ಸು ಊಟ ಮಾಡಲಿ. ಶೈಲಿಗೆ ಸ್ವಲ್ಪ ಹುಷಾರಿಲ್ಲ, ಮಲಗಿದ್ಲು. ಪಪ್ಪ ವಾಶ್ರೂಮ್ಗೆ ಹೋಗಿದ್ಯಾ? ಹೇಳ್ರಿ ನೀವು, ಹೇಳಿ, ನಿನಗೆ ತಾತನ ಊಟಕ್ಕೆ ಹಾಕ್ಕೊಡ್ತೀನಿ. ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಊಟಕ್ಕೆ ಕೊಟ್ಬಿಟ್ಟು ನನಗದು ಸಿಕ್ಕಾಬಿಟ್ಟೆ ಸುಸ್ತಾಯಿತು. ತುಂಬ ಯಾಕೋ ಬ್ಯಾಕ್ ಪೇನ್ ಬಂತು. ಅಡುಗೆ ಮನೇಲಿ ಒಂದು ಹೆಚ್ಚು ಕಡಿಮೆ 1 ಗಂಟೆ ಗಂಟ ನಿಂತ್ಕೊಂಡೆ. ಅಷ್ಟಕ್ಕೇ ಫುಲ್ಲು ಬ್ಯಾಕ್ ಪೇನ್. ನಾನು ಊಟ ಹಾಕ್ಕೊಂಡ್ರೆ ಊಟ ಕೂಡ ಮಾಡೋಕ್ಕಾಗಲ್ಲ. ಮಡಗ್ಬಿಟ್ಟು ಹೋಗಿ ಆರಾಮಾಗಿ ಮಲಗಿದ್ದು ಎದ್ದು ಇವಾಗ ಟೀ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಆದರೆ ಇವಾಗಲೂ ಯಾಕೋ ಸ್ವಲ್ಪ ಒಂಥರ ಸುಸ್ತಾದಂಗೆ ಆಗ್ತಾಯಿದೆ. ಸ್ವಲ್ಪ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಯಾರಿಗೂ ಊಟಕ್ಕೆ ಕೊಟ್ಟಿದ್ದು ಮಾಡಲಿಲ್ಲ ವೀಡಿಯೋ. ನೀವು ತುಂಬ ಜನ ಅನ್ಕೋಬೋದು, ಏನಪ್ಪ ಇವ್ರು ಯಾವಾಗ ನೋಡೋ ಬರೀ ಅರ್ಧಂಬರ್ಧ ವೀಡಿಯೋ ಮಾಡ್ತಾಯಿರ್ತಾರೆ, ಇನ್ನು ಮುಂದಕ್ಕೆ ಅದು ಕಂಟಿನ್ಯೂನೇ ಮಾಡಲ್ಲ ಅಂತ. ಅದು ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಅದು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗೋದೇ ಇಲ್ಲ. ಈ ಶೈಲಿಗೆ ಬೇರೆ ಹುಷಾರಿಂದ ಹೋಗಿ ಮಲ್ಕೊಂಡ್ಲು, ಮತ್ತು ಎಲ್ಲ ಅಡುಗೆ ಮಾಡಿ ಅದೆಲ್ಲ ಸ್ವಲ್ಪ ಅಡುಗೆ ಮನೇಲಿ ಅದು ಇದು ಎತ್ತಿ ಸಣ್ಣ ಪುಟ್ಟ ಎತ್ತಿ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಮಾಡೋ ಅಷ್ಟರಲ್ಲೇ ನಾನೇ ಫುಲ್ಲು ಬ್ಯಾಕ್ ಪೇನ್. ನನಗೆ 1 ಅವರ್ ಹಾಫ್ ಆನ್ ಅವರ್ 1 ಅವರ್ ನಿಂತ್ಕೊಳ್ಳೋ ಅಷ್ಟರಲ್ಲಿ ಫುಲ್ಲು ಬ್ಯಾಕ್ ಪೇನ್ ಬರುತ್ತೆ. ಏನು ಅಂತಲೇ ಗೊತ್ತಿಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ ನನಗೆ. ಬ್ಯಾಕ್ ಪೇನ್ ಬರ್ತಂದರೆ ಫುಲ್ಲು ಕಾಲು ನೋವೆಲ್ಲ ಬರ್ತಾಯಿರುತ್ತೆ. ಏನು ಮಾಡೋದು? ಪುಟ, ನಿನಗೆ ಹಾಲು ಕಾಯಿಸ್ಲಾ? ಹಾಂ,
ಸುನಿಗೆ ಹಾಲು ಇದು ಟೀಯೋ ಕೇಳು. ಏನು ಕೊಡಲಿ? ಟೀ ಬೇಡವಾ? ಟೀ ಡ್ಯಾಡಿಗೆ ಒಬ್ರಿಗೆ ಮಾಡ್ತಾರೆ. ಈಗ ಹಾಕ್ಬಿಡ್ತಾ ಇದೆ ಟೀ ಏನೋ. ಡ್ಯಾಡಿ ಟೀ ಮಾಡ್ಕೊಡ್ತೀನಿ. ನಮ್ಮ ಮನೆ ಬಂದು ಬೆಲ್ಲ ಟೀ, ಬೆಲ್ಲ ಉಂಡೆ ಬೆಲ್ಲ ಬರ್ತಲ್ಲ ಅದನ್ನು ತಂದುಬಿಟ್ಟು ಜಜ್ಜಿ ಇದ್ರೊಳಗಡೆ ಹಾಕಿಟ್ಕೊಬಿಡ್ತೀವಿ. ಅಂದರೆ ಸಕ್ಕರೆ ಎಲ್ಲ ಯೂಸ್ ಮಾಡೋದೇ ಇಲ್ಲ. ಅದರಿಂದೆಲ್ಲ ತುಂಬ ಸುಮ್ಮನೆ ಪ್ರಾಬ್ಲಮ್. ಏನಕ್ಕೆ ಸಕ್ಕರೆ ಎಲ್ಲ ತಿನ್ನೋದಲ್ವ ಹಂಗಾಗಿ. ಶೈಲಿಗೆ ಹಾಲು ಇಲ್ಲೇ ಬಿಡಿಸ್ಕೊಳ್ಳೋದು ಸಪ್ರೇಟ್ ಇಟ್ಬಿಟ್ಟಿರ್ತೀನಿ, ಅವ್ರಿಗೆ ಬೇಯಿಸ್ಕೊಳ್ಳೋದಕ್ಕೆ. ಸುನೀಲ್ ಇದೆಲ್ಲ ಅವ್ರು ಕುಡೀಲಿ ಸ್ವಲ್ಪ. ಎಲ್ರಿಗೂ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿಟ್ಟಿದ್ದೀನಿ, ಅದು ಹಾಕ್ಕೊಂಡು ಹಾರ್ಲಿಕ್ಸ್ ಇದೆ ಯಾವ್ದಾದ್ರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕುಡೀಲಿ. ಅವರು ಕೂಡ ಇವಾಗ ಈ ಸತಿ ಫುಲ್ಲು ತುಂಬಾ ವೀಕ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಅಂಥ ಕೆಲಸಗಳಿರ್ತದೆ ಆರ್ಮಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಬಿಸಿಲು ಬೇರೆ ಅವ್ರಿಗೆ ರಜೆ ಆಗ ಅವ್ರು ಮಾಡೋ ಕೆಲಸಗಳು ಆ ಥರ ಇರುತ್ತೆ. ವೀಕ್ ಆಗದೆ ಇನ್ನೇನಾಗ್ತದೆ ನೋಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಬ್ಲ್ಯಾಕ್ ಆಗಿ ಅಷ್ಟೊಂದು ಸಣ್ಣ ಕೂಡ ಆಗಿದ್ದಾರೆ. ನಾನು ಹೇಳಿದೆ ಯಾಕಪ್ಪ ನೋಡ್ಕೊಳ್ಳಲ್ಲ ನಿಮ್ಮ ಆರೋಗ್ಯನೋ ಅಂದರೆ ಅಯ್ಯೋ ಅಲ್ಲಿ ಹಂಗಿರುತ್ತೆ ಕಣ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಟೀ ಕೊಟ್ಬಿಟ್ಟು ಸಿಗ್ತೀನಿ ರೀ. ಟೀ ಶೈಲಿ ಯಾವುದೋ ಪ್ರಮೋಷನ್ ವೀಡಿಯೋ ಮಾಡ್ತಾಯಿದ್ದಾಳೆ. ಇಲ್ಲಿ ಏನು ಕಳಿಸ್ಕೊಟ್ಟಿದ್ದಾರಲ್ವ ಫೋಟೋ ಎಲ್ಲ, ಅದ್ರ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಪ್ರಮೋಷನ್ ವೀಡಿಯೋ ಮಾಡ್ಕೊಳ್ತಾ ಇದ್ಲು. ಹೊರಗಡೆ ನೋಡಿದ್ರೆ ಅಲ್ಲೇ ಗುಡುಕ್ತಾ ಇದೆ. ಇವತ್ತು ಮಳೆ ಬರೋ ರೀತಿ ನಮ್ಮ ಮೈಸೂರಿನಲ್ಲಿ. ನಮ್ಮ ಮನೆಯವರು ಸ್ವಲ್ಪ ಮೇಲ್ಗಡೆ ಎಲ್ಲ ಬಟ್ಟೆ ಇತ್ತು, ಅವರು ಕೂಡ ಎಲ್ಪ್ ಮಾಡ್ತಿದ್ದಾರೆ. ನನಗೆ ಕಾಲು ನೋವೆಲ್ಲ ಇರೋದ್ರಿಂದ ಸ್ವಲ್ಪ ಬಟ್ಟೆ ಎತ್ಕೊಂಡ್ಬಂದು ಕೊಡೋದು, ಬಟ್ಟೆ ಮಡ್ಚ್ಕೊಡೋದು ಎಲ್ಲ ಕೆಲಸ ಕೂಡ ಮಾಡಿಕೊಡ್ತಾಯಿದ್ದಾರೆ. ಸುನೀಲ್ದೆಲ್ಲ ಬಟ್ಟೆ ಒಂದು ಕಡೆ ಅಲ್ಲಿಂದ ಏನು ಜಾಸ್ತಿ ಸತಿ ಬಟ್ಟೆ ಏನು ತೊಗೊಂಡೇ ಬಂದಿಲ್ಲ ಅವರು. ಅಂದರೆ ಬಂದಿರೋದೇ ಸ್ವಲ್ಪ ದಿನ ರಜಕ್ಕಲ್ವ, ಹಾಗಾಗಿ ಬಟ್ಟೆ ಏನು ತಂದಿರಲಿಲ್ಲ. ಸ್ವಲ್ಪ ಯಾವುದಿತ್ತು ಅದನ್ನೇ ನಾನೆಲ್ಲ ವಾಶ್ ಮಾಡಿ ಕೊಟ್ಟೆ. ನೋಡಿ ನಮ್ಮ ಮನೆಯವರು ಕೂಡ ಎಲ್ಲ ಬಟ್ಟೆ ಎಲ್ಲ ತರ್ತಾಯಿದ್ದಾರೆ. ಸ್ವಲ್ಪ ತ್ಯಾವ ಅವ್ರದ್ದು ಬಟ್ಟೆ ಎಲ್ಲ ಮೇಲೆ ಒಣಗಾಕಿದೆ, ತ್ಯಾವ ಇದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಎತ್ಕೊಂಡು ಬಂದರು. ನೋಡಿ ಇವಾಗ ಒಂದು ರಾಶಿ ಬಟ್ಟೆ ಇದೆ, ಎಲ್ಲ ಮಡಚಬೇಕು. ಸ್ವಲ್ಪ ಬೇಗ ಬೇಗ ಬಟ್ಟೆ ಮಡಚಿಬಿಟ್ರೆ ಆಮೇಲೆ ಸಂಜೆ ಏನು ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಕೆಲಸ ಇರೋದು. ಅಕ್ಕಿ ಹಿಟ್ಟೆಲ್ಲ ರುಬ್ಕೋಬೇಕು ಮತ್ತು ಸ್ವಲ್ಪ ಮುದ್ದೆ ಮಾಡ್ಕೋಬೇಕು ನಾನು ಒಬ್ಬಳಿಗೆ ಅಷ್ಟೇ. ಯಾಕೆಂದರೆ ಮಧ್ಯಾಹ್ನ ಮಾಡಿರುವಂಥ ಖುಷಿ ಆಗ್ಬೋದು ಎಲ್ಲ ಇದೆ. ಸ್ವಲ್ಪ ರೈಸ್ ಮಾಡ್ಕೊಂಡು ಮುದ್ದೆ ಮಾಡಿಕೊಂಡು ಅಕ್ಕಿ ಹಿಟ್ಟು ರುಬ್ಬಿಟ್ಕೊಂಡ್ರೆ ಬೆಳಗ್ಗೆಗೆ ಆಗುತ್ತೆ. ಇವ್ರದ್ದಂತೂ ಈ ಕಾಲಕ್ಕೆ ಈ ಪ್ರಮೋಷನ್ ಮಾಡೋ ವಿಡಿಯೋ ಅಂತೂ ಮುಗಿಯೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಲ್ವಾ. ಯಾವ ಕಲರ್ ಆಗಿತ್ತದು ನೋಡಿದ್ರಲ್ಲ, ಇದೊಂದು ಇಲ್ಲಿ ನೋಡು, ಇದು ಮೊಸರು ಕೊಟ್ಟಿಸಿದ್ದು ಈಗ ಸುಮಾರಾಗಿ ಮಾಡಿದ್ದೀನಿ ನಾನೇ. ಅದು ಕೊಡಲ್ಲ, ಬೇರೆದು ಕೊಡ್ತೀನಿ ನನಗೆ. ಬೇರೆ ಅದು ಅವ್ರದ್ದೇನೆ ಕೊಡಿ, ಅದೆರಡು ದೊಡ್ಡದಾಗಿದೆ. ಎರಡು ತಗೊಂಡೋಗ್ಲಿ ಅವರು. ಈ ವೈಟ್ ಕೊಟ್ಟು ಕಳಿಸ್ತಾರೆ ಪಾಪ. ಅಲ್ಲಿ ಈ ಮನೇಲಿರೋರು ಯೂಸ್ ಮಾಡೋದೇ ಕಷ್ಟ. ಏನು ಇವೆಲ್ಲ ಕನ್ನಡ ಈಗ ಸುಮ್ಮನೆ ಯಾವ ನೋಡು ಅನ್ಸ್ಬಿಟ್ಟು ಪ್ಯಾಂಟ್ಗಳು ಗೊತ್ತಲ್ಲ. ಮನೇಲಿ ಪ್ಯಾಂಟ್ ಎತ್ಕೊಳ್ಳಿ ನಿಮ್ಮವ್ರು ಯಾವ ಅವ್ರು ಯಾವುದೂ ತಗೊಂಡು ಬಂದಿರಲಿಲ್ಲ ಮಮ್ಮಿ, ಹಾಕೊಂಡಿದ್ರಲ್ಲ ಹಾಕೊಂಡು ಬಂದಿದ್ದಷ್ಟೇ. ಬೆಳಗ್ಗೆಗೆ ದೋಸೆ ಬೇಕಲ್ವಾ, ಎಲ್ಲ ರುಬ್ಬಿಟ್ಟೆ ನೋಡಿ. ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದೇನು ಸಾಂಬಾರು ಬೇರೆ ಆಗ್ಬಿಟ್ಟಿದೆ, ಬೇರೆ ಮುಚ್ಚಬೇಕು. ದೋಸೆ ಮಾಡೋಣ ಅಂದ್ಬಿಟ್ಟು ರುಬ್ಬಿಟ್ಟಿದ್ದೀನಿ. ಬೆಳಗ್ಗೆನೇ ಉದ್ದಿನಬೇಳೆ ಅಕ್ಕಿ ಸ್ವಲ್ಪ ಅನ್ನ ಎಲ್ಲ ಹಾಕ್ಬಿಟ್ಟು ನೆನೆಸಿದೆ. ಇವಾಗ ನೈಸಾಗಿ ರುಬ್ಬಿ ಇಟ್ಟಿದ್ದೀನಿ. ಮತ್ತು ಕಡಲೆಕಾಳು ಕೂಡ ನೆನೆಸಿದ್ದೀನಿ. ಬೆಳಗ್ಗೆಗೆ ಇದಿದೆ, ಒಂದೇ ಒಂದು ಬಾಳೆಕಾಯಿ ಇದೆ, ಪಲ್ಯ ಮಾಡೋದು ಅಂದ್ಬಿಟ್ಟು. ಸ್ವಲ್ಪ ಕಾಳುಗಳು ಜಾಸ್ತಿ ಇದ್ದರೆ ಪಲ್ಯ ಜಾಸ್ತಿ ಆಗುತ್ತಲ್ಲ ಅಂದ್ಬಿಟ್ಟು ಕಾಳು ಜಾಸ್ತಿ ನೆನೆಸಿದ್ದೀನಿ ನೋಡಿ. ನಾವು ಸೋಡಾ ಎಲ್ಲ ಯಾವುದೂ ಯೂಸ್ ಮಾಡಲ್ಲ. ಮತ್ತು ಮಟನ್ ಸಾಂಬಾರಿದೆ, ಹಂಗಾಗಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಸ್ವಲ್ಪ ರೈಸು ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ರೈಸ್
ರಾಗಿ ಮುದ್ದೆ, ಇನ್ನು ಮಟನ್ ಸಾಂಬಾರಿದೆ, ಪೀಸು ಇದೆ ನೋಡಿ, ಸಾಕು. ಮತ್ತು ಹಲಸಿನ ಹಣ್ಣಿನ ಸ್ವೀಟು ನಮ್ಮ ಪಕ್ಕದ ಮನೆಯವರು ಮಾಡಿಕೊಟ್ಟಿರೋದು, ಗೀತಾ ಅವರು. ಶೈಲಿಗೋಸ್ಕರ ಅವ್ರ ಮನೆ ಏನೇ ಮಾಡಿದ್ರು ಶೈಲಿಗೆ ಕೊಡದೆ ಅಂತಾನೆ ಅಂತ ಅವ್ರು ತಿನ್ನಲ್ಲ, ಯಾಕೆ ಪ್ರೆಗ್ನೆಂಟ್ ಅಲ್ವಾ, ಏನಾದರೂ ತಿನ್ನಲಿ ಅಂತ ಹೇಳ್ಬಿಟ್ಟು ಅವ್ರು ಊರಿಗೆ ಹೋದರೆ ಅಲ್ಲಿಂದ ಸ್ವೀಟ್ ಆಗ್ಬೋದು, ಚಕ್ಲಿ ಅದೆಲ್ಲ ಮಾಡಿರೋದೆಲ್ಲ ತಂದು ಕೊಡ್ತಾರೆ. ಮತ್ತು ಇದು ಅವರೇ ಮಾಡಿರೋದು, ಬಿಸಿ ಇದೆ, ಆರಿದ್ಮೇಲೆ ತಿನ್ಬೇಕಂತ ಅದಕ್ಕೆ ತಣ್ಣಗಾಗಲಿ ಅಂತ ಹಾಗೆ ಇಟ್ಟಿದ್ದೀನಿ. ಹಲಸಿನ ಹಣ್ಣಿನ ಸ್ವೀಟು ಅವರೆಲ್ಲ ಮಂಗ್ಳೂರು ಸೈಡ್ ಅವರಲ್ವ, ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರ ಎಲ್ಲ. ಹಲಸಿನ ಹಣ್ಣಿಂದ ತುಂಬ ವೆರೈಟಿ ಬೋಂಡ ಅದು ಇದು ಅಂತೆಲ್ಲ ಮಾಡ್ತಾಯಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಶೈಲು ಸನ್ ಇಬ್ಬರು ಇವತ್ತು ಮಳೆ ಆಯಿತು, ಹಂಗಾಗಿ ಎಲ್ಲೂ ವಾಕ್ ಹೋಗಿಲ್ಲ. ಸ್ವಲ್ಪ ಟೆರೆಸ್ ಮೇಲೆ ಇಲ್ಲೇ ಹೊರಗಡೆ ಇಬ್ಬರೂ ವಾಕ್ ಮಾಡ್ತಾ ಇದ್ದಾರೆ. ಕತ್ಲಿದೆ ಅಂದರೆ ನಮ್ಮ ಮನೆ ಮುಂದೆ ಜಾಗ ಇದೆಯಲ್ವ, ಅಲ್ಲೇ ವಾಕ್ ಮಾಡ್ಬೋದು. ಓಕೆ ಬಾಯ್. ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್.